ಸುವರ್ಣಪ್ರಭ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳು ಓದುತ್ತಿರುವವರು ಹಿತಕರ್ ಜೈ. ಮುಖ್ಯಾಂಶಗಳು: ಕೆಳದಿ ರಾಣಿ ಚೆನ್ನಮ್ಮಾಜಿ ನಾಗರಿಕ ವೇದಿಕೆಯಿಂದ ಜನವರಿ 10ರಂದು ಕೆಳದಿ ರಾಣಿ ಚೆನ್ನಮ್ಮ ವೃತ್ತದಲ್ಲಿ 50ನೇ ವರ್ಷದ ಸುವರ್ಣ ಕರ್ನಾಟಕ ಕನ್ನಡ ರಾಜ್ಯೋತ್ಸವ. ಸಂಗೀತ, ರಸಮಂಜರಿ ಹಾಗೂ ಹಾಸ್ಯ ಸಂಜೆ ಕಾರ್ಯಕ್ರಮಗಳು. ಸಾಗರ ಪಟ್ಟಣದ ಗಾಂಧಿ ಮೈದಾನದಲ್ಲಿ ಶ್ರೀ ಸದ್ಗುರು ಹಿಂದೂಸ್ತಾನಿ ರಾಷ್ಟ್ರೀಯ ಸಂಗೀತ ವಿದ್ಯಾಲಯ ಮತ್ತು ವೇದನಾದ ಪ್ರತಿಷ್ಠಾನದಿಂದ ರಾಷ್ಟ್ರೀಯ ಸಂಗೀತೋತ್ಸವ ಕಾರ್ಯಕ್ರಮ, ರಾಷ್ಟ್ರೀಯ ಕಾರ್ಯಕ್ರಮಗಳ ಪ್ರದರ್ಶನ. ಸಾಗರ ಪ್ರಾಂತ್ಯ ಅಡಿಕೆ ಬೆಳೆಗಾರರ ಸಂಘದ ವತಿಯಿಂದ ಆಬ್ಸ್ಕೋಸ್ ಮತ್ತು ತೋಟಗಾರ್ ಸೊಸೈಟಿ ಸಹಯೋಗದಲ್ಲಿ ಜನವರಿ 18ರಂದು ಅಡಿಕೆ ಬೆಳೆಗಾರರ ಬೃಹತ್ ಸಮಾವೇಶ. ಕೇಂದ್ರ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಂದ ಸಮಾವೇಶ ಉದ್ಘಾಟನೆ. ವಾರ್ತೆಗಳು ಮುಂದುವರಿಯುತ್ತೆ. ನೋಡ್ತಾ ಇರಿ ಸುವರ್ಣಪ್ರಭ ಸುದ್ದಿವಾಹಿನಿ. ಕೆಳದಿ ಚೆನ್ನಮ್ಮಾಜಿ ನಾಗರಿಕ ವೇದಿಕೆ ವತಿಯಿಂದ ಜನವರಿ 10ರಂದು ಸಂಜೆ 4:30ರಿಂದ ರಾತ್ರಿ 11 ಗಂಟೆಯವರೆಗೆ ಕೆಳದಿ ರಾಣಿ ಚೆನ್ನಮ್ಮ ವೃತ್ತದಲ್ಲಿ 50ನೇ ವರ್ಷದ ಸುವರ್ಣ ಕರ್ನಾಟಕದ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಸನ್ಮಾನ ಹಾಗೂ ರಸಮಂಜರಿ ಕಾರ್ಯಕ್ರಮ, ಸಂಗೀತ ಹಾಗೂ ಹಾಸ್ಯ ಸಂಜೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ವೇದಿಕೆಯ ಅಧ್ಯಕ್ಷ ಜಿ.ಬಿ. ನಾರಾಯಣಪ್ಪ ತಿಳಿಸಿದರು. ಅವರು ಸಾಗರದ ಪತ್ರಿಕಾ ಭವನದಲ್ಲಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, 1ರಿಂದ 9ರವರೆಗಿನ ವಾರ್ಡ್ ವ್ಯಾಪ್ತಿಯ ನಾಗರಿಕರಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಶಾಸಕರು ಮತ್ತು ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಗೋಪಾಲಕೃಷ್ಣ ಬೇಳೂರು ವೇದಿಕೆ ಮತ್ತು ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ದೇವರಾಜ್ ಅರಸು ಪ್ರಶಸ್ತಿ ಪುರಸ್ಕೃತ ಹಿರಿಯ ನಾಯಕರಾದ ಕಾಗೋಡು ತಿಮ್ಮಪ್ಪನವರನ್ನು ಸೇರಿದಂತೆ ವಿವಿಧ ಕ್ಷೇತ್ರದ ಗಣ್ಯರನ್ನು ಸನ್ಮಾನಿಸಲಾಗುವುದು ಎಂದರು. ವೇದಿಕೆ ಪ್ರಧಾನ ಕಾರ್ಯದರ್ಶಿ ತಾರಾಮೂರ್ತಿ ಮಾತನಾಡಿ, ಈ ದೇಶದ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ನಿಧನಕ್ಕೆ ಪ್ರಯುಕ್ತ ಡಿಸೆಂಬರ್ 28ಕ್ಕೆ ನಿಗದಿಯಾಗಿದ್ದ ಕಾರ್ಯಕ್ರಮವನ್ನು ಮುಂದೂಡಿ ಜನವರಿ 10ಕ್ಕೆ ನಿಗದಿ ಮಾಡಲಾಗಿದೆ. ಅಂದು ಸಂಜೆ 4:30ಕ್ಕೆ ಸೊರಬ ರಸ್ತೆಯಿಂದ ಕೆಳದಿ ರಸ್ತೆಯವರೆಗೆ ತಿರುಗುವ ವೃತ್ತದಿಂದ ರಾಣಿ ಚೆನ್ನಮ್ಮಾಜಿ ವೃತ್ತದವರೆಗೆ ಭವ್ಯ ಮೆರವಣಿಗೆ ನಡೆಯಲಿದೆ. ನಂತರ ವಿಧಾನಸಭಾ ಮಾಜಿ ಅಧ್ಯಕ್ಷರಾದ ಕಾಗೋಡು ತಿಮ್ಮಪ್ಪ ಸೇರಿದಂತೆ ಹಲವು ಗಣ್ಯರನ್ನು, ಅಧಿಕಾರಿ ವರ್ಗದವರನ್ನು ಸನ್ಮಾನಿಸಲಾಗುವುದು. ಸಾಮಾಜಿಕ ಮತ್ತು ಸಾಂಸ್ಕೃತಿಕವಾಗಿ ನಮ್ಮ ವೇದಿಕೆ ತೊಡಗಿಕೊಳ್ಳುವ ಉದ್ದೇಶದಿಂದ ಆರಂಭಿಸಲಾಗಿದೆ ಎಂದರು. ಮಾಜಿ ವಿಧಾನಸಭಾ ಅಧ್ಯಕ್ಷ ಕಾಗೋಡು ತಿಮ್ಮಪ್ಪ ಮತ್ತು ಜನಪ್ರಿಯ ಶಾಸಕರಾದ ಗೋಪಾಲಕೃಷ್ಣ ಬೇಳೂರು ಅವರನ್ನು ಸನ್ಮಾನಿಸಲಾಗುವುದು. ಅಲ್ಲದೆ ಶ್ರೀ ಕ್ಷೇತ್ರ ಸಿಗಂದೂರೇಶ್ವರಿ ಧರ್ಮದರ್ಶಿ ಡಾಕ್ಟರ್ ಎಸ್ ರಾಮಪ್ಪ, ಉಪವಿಭಾಗಾಧಿಕಾರಿ ಯತೀಶ್ ಆರ್, ಉದ್ಯಮಿ ಎಸ್ ಮೊಹಮ್ಮದ್, ಪೌರಾಯುಕ್ತ ಎಚ್ ಕೆ ನಾಗಪ್ಪ, ಆಯುರ್ವೇದ ವೈದ್ಯ ಡಾಕ್ಟರ್ ಬಿ.ಜಿ. ಭಟ್, ಕರಕುಶಲ ಕಲಾವಿದ ಮಾಂಡೋನ್ಸ್, ಲೇಖಕ ಸತ್ಯನಾರಾಯಣ್ ಅವರನ್ನು ಸನ್ಮಾನಿಸಲಾಗುವುದು ಎಂದರು. ಅನೇಕ ಗಣ್ಯರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ರಾಣಿ ಚೆನ್ನಮ್ಮಾಜಿ ಅವರ ಹೋರಾಟದ ಚರಿತ್ರೆಯನ್ನು ಯುವ ಜನಾಂಗಕ್ಕೆ ತಿಳಿಸುವ ಅಗತ್ಯವಿದ್ದು, ಇತಿಹಾಸ ತಜ್ಞ ಡಾಕ್ಟರ್ ವೆಂಕಟೇಶ್ ಕೆಳದಿ ಅವರಿಂದ ಉಪನ್ಯಾಸ ಏರ್ಪಡಿಸಲಾಗಿದೆ. ನಂತರ ಜಿ ಕನ್ನಡ ವಾಹಿನಿಯ ಖ್ಯಾತ ಕಲಾವಿದರಾದ ಜ್ಯೋತಿ ರವಿ ಪ್ರಕಾಶ್ ಸಾರಥ್ಯದಲ್ಲಿ ಶ್ರೀಕಂಠ ಪ್ರಸಾದ್, ಎಚ್.ಎಸ್. ಶ್ರೀನಿವಾಸ್, ಶ್ರೀನಾಥ್ ಭಾರದ್ವಾಜ್, ಡಾಕ್ಟರ್ ಶ್ರಾವ್ಯ, ಸುಪ್ರೀತ್, ಪಾಲ್ಗುಣ್, ಶಿವಾನಿ, ನವೀನ್ ತಂಡದಿಂದ ಸಂಗೀತ ಸಂಜೆ ಕಾರ್ಯಕ್ರಮ ಹಾಗೂ ಜಿ ಕನ್ನಡದ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಜಗ್ಗಪ್ಪ ಮತ್ತು ವಾಣಿಗೌಡ ಅವರಿಂದ ಹಾಸ್ಯ ಸಂಜೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಸಾರ್ವಜನಿಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಅವರು ವಿನಂತಿಸಿದರು. ವೇದಿಕೆ ಸಂಚಾಲಕರಾದ ಎಲ್. ಚಂದ್ರಪ್ಪ ಮಾತನಾಡಿ, ಈ ಕಾರ್ಯಕ್ರಮವನ್ನು ಒಂದು ಹಬ್ಬದ ಸಂಭ್ರಮದಂತೆ ಆಚರಿಸಲಾಗುವುದು. ಧೀರ ಮಹಿಳೆ ಕೆಳದಿ ರಾಣಿ ಚೆನ್ನಮ್ಮಾಜಿಯ ಇತಿಹಾಸದ ಕುರಿತು ಯುವ ಜನಾಂಗಕ್ಕೆ ಅರಿವು ಮೂಡಿಸುವ ಅಗತ್ಯವಿದೆ. 25 ವರ್ಷಗಳ ದೀರ್ಘಕಾಲ ಕೆಳದಿ ಸಂಸ್ಥಾನವನ್ನು ಆಳಿದ ಚೆನ್ನಮ್ಮಾಜಿಯ ಕುರಿತು ಚರಿತ್ರೆಯನ್ನು ಹೊಸ ಪೀಳಿಗೆಗೆ ವರ್ಗಾಯಿಸುವುದು ನಮ್ಮ ಜವಾಬ್ದಾರಿ. ಈ ಬಗ್ಗೆ ಉಪನ್ಯಾಸ ಏರ್ಪಡಿಸಲಾಗಿದೆ ಎಂದರು. ವೇದಿಕೆಯ ಪ್ರಮುಖರಾದ ರವೀಂದ್ರ ಸಾಗರ್, ಭವಾನಿ ಪುಟ್ಟಪ್ಪ, ಪ್ರೇಮ್ ಸಿಂಗ್, ಪಣಿ, ಲಕ್ಷ್ಮಣ ಸಾಗರ್, ಹನೀಫ್, ಲೋಹಿತ್, ಕೆ. ಕುಮಾರ್ ಹಾಗೂ ಕೇಶವ ಕಾಮತ್, ಕೃಷ್ಣಮೂರ್ತಿ ಮೊದಲಾದವರು ಹಾಜರಿದ್ದರು. ರಾಣಿ ಚೆನ್ನಮ್ಮಾಜಿ ಅಂದ್ರೆ ನಾವು ಕಿತ್ತೂರ್ಗೆ ಹೋಗ್ಬಿಡ್ತೀವಿ. ನಾವೇ ಈ ಕೆಳದಿ ಚೆನ್ನಮ್ಮಾಜಿ ಬಗ್ಗೆ ನಾವು ಹೆಚ್ಚೆಚ್ಚು ಪ್ರಚಾರ ಪಡ್ತಕ್ಕಂಥ ಕೆಲಸ ನಾವು ಮಾಡಬಹುದು ಅಂತೇಳಿ ಹಿಂದಿನ ಪತ್ರಿಕಾಗೋಷ್ಠಿಯಲ್ಲಿ ನಾನು ಹೇಳಿದ್ದೆ. ಇಲ್ಲ, ನಾವು ಈ ಒಂದು ಜನರೇಷನ್ ಬದಲಾವಣೆ ಮಾಡ್ತಕ್ಕಂಥದ್ದು, ಯುವಕರಿಗೆ ಇದನ್ನು ಮನವರಿಕೆ ಮಾಡ್ತಕ್ಕಂಥ ಕೆಲಸ ನಾವು ಕಿತ್ತೂರು ಕೆಳದಿ ರಾಣಿ ಚೆನ್ನಮ್ಮಾಜಿ ಅವರ ಇತಿಹಾಸನ ತಿಳಿಸ್ತಕ್ಕಂಥ ಕೆಲಸ ಈ ವೇದಿಕೆಯಿಂದ ಮಾಡ್ತೀವಿ ಅಂತಿದೆ.
ಅದನ್ನ ನಾವು ಈ ನಾಳೆ ಕಾರ್ಯಕ್ರಮ ಮಾಡುವ ಮುಖಾಂತರ ಅದನ್ನೇ ಪ್ರಾರಂಭ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ತಮಗೆ ತಿಳಿಸಿ. ಸಾಗರದ ಗಾಂಧಿ ಮೈದಾನದಲ್ಲಿ ಶ್ರೀ ಸದ್ಗುರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ವಿದ್ಯಾಲಯ ಮತ್ತು ವೇದನಾದ ಪ್ರತಿಷ್ಠಾನ ಇವುಗಳ ವತಿಯಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಜನವರಿ 11ರಿಂದ 14ರವರೆಗೆ ಪಂಚವಿಂಶ ರಾಷ್ಟ್ರೀಯ ಸಂಗೀತೋತ್ಸವ ಏರ್ಪಡಿಸಲಾಗಿದೆ ಎಂದು ಶ್ರೀ ಸದ್ಗುರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ವಿದ್ಯಾಲಯದ ಸಂಚಾಲಕಿ ವಿದೂಷಿ ವಸುಧಾ ಶರ್ಮಾ ತಿಳಿಸಿದರು. ಅವರು ಸಾಗರದ ಪತ್ರಿಕಾ ಭವನದಲ್ಲಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ವಿವರ ನೀಡಿ 4 ದಿನಗಳ ಕಾಲ ರಾಜ್ಯ ಮತ್ತು ಹೊರ ರಾಜ್ಯಗಳ ಪ್ರಖ್ಯಾತ ಸಂಗೀತ ಕಲಾವಿದರು ಈ ಸಂಗೀತೋತ್ಸವದಲ್ಲಿ ಭಾಗವಹಿಸುವರು. ಈ ಬಾರಿ 25ನೇ ವರ್ಷದ ಸಂಭ್ರಮವನ್ನು ಸಂಸ್ಥೆಯು ವಿಜೃಂಭಣೆಯಿಂದ ಆಚರಿಸಿಕೊಳ್ಳುತ್ತಿದೆ ಎಂದರು. ಜನವರಿ 11ರಂದು ಬೆಳಗ್ಗೆ 8:30ರಿಂದ ವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಗಾಯನ, ಬೆಳಗ್ಗೆ 11ಕ್ಕೆ ವಿದ್ವಾನ್ ಶ್ರೀಧರ್ ಸಾಗರ್ ಅವರಿಂದ ಶಾಕ್ಸೋಫೋನ್ ವಾದನ ಹಾಗೂ ಮಧ್ಯಾಹ್ನ 12 ಗಂಟೆಗೆ ಕಾರ್ಯಕ್ರಮ ಉದ್ಘಾಟನೆ ಮತ್ತು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ನಡೆಯಲಿದೆ. ದಿವ್ಯ ಸಾನ್ನಿಧ್ಯವನ್ನು ಶ್ರೀ ರಾಮಚಂದ್ರಾಪುರ ಮಠದ ಶ್ರೀ ರಾಘವೇಶ್ವರ ಸ್ವಾಮೀಜಿ ವಹಿಸಲಿದ್ದು, ರಜತ ಗಂಧರ್ವ ಕೃತಿ ಬಿಡುಗಡೆ ಮಾಡುವರು. ಶ್ರೀ ನಾರಾಯಣ ಸದ್ಗುರು ಆಶ್ರಮ ಪೀಠಾಧ್ಯಕ್ಷರಾದ ಪರಮ ಪೂಜ್ಯ ವೈ ರಾಜಾರಾಮ್ ಅವರು ಉಪಸ್ಥಿತರಿರುವರು. ಸಂಜೆ 5:30ರಿಂದ ವಿದೂಷಿ ಪ್ರಿಯಾ ಪುರುಷೋತ್ತಮ್ ಮುಂಬೈ ಅವರಿಂದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಸಂಜೆ 7ಕ್ಕೆ ಸಭಾ ಕಾರ್ಯಕ್ರಮ ನಡೆಯಲಿದ್ದು, ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ನಿವೃತ್ತ ಪ್ರಾಂಶುಪಾಲ ವಿ ಗಣೇಶ್ ಉಪಸ್ಥಿತರಿರುವರು ಎಂದರು. ಸಾಹಿತಿ ಡಾಕ್ಟರ್ ಗಜಾನನ ಶರ್ಮಾ ರಜತ ಸಾರಂಗಿ ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡುವರು. ವೇದನಾದ ಪ್ರತಿಷ್ಠಾನದ ಅಧ್ಯಕ್ಷ ಶ್ರೀಧರ್ ಸಿ ಹೆಗಡೆ ಅಧ್ಯಕ್ಷತೆ ವಹಿಸುವರು. ಪತ್ರಕರ್ತ ಮಾವಿನ ಪ್ರಸಾದ್ ಮತ್ತು ರವೀಂದ್ರ ಪುಸ್ತಕಾಲಯದ ವೈ.ಎ. ದಂತಿ ಉಪಸ್ಥಿತರಿರುವರು. ರಾತ್ರಿ 9:30ರಿಂದ ದೆಹಲಿಯ ಡಾಕ್ಟರ್ ಅವಿನಾಶ್ ಕುಮಾರ್ ಮತ್ತು ಡಾಕ್ಟರ್ ರಿಂದನಾ ರಹಸ್ಯ ಅವರಿಂದ ಹಿಂದೂಸ್ಥಾನಿ ಶಾಸ್ತ್ರೀಯ ದ್ವಂದ್ವ ಗಾಯನ ನಡೆಯಲಿದೆ. ಜನವರಿ 12ರಂದು ಬೆಳಗ್ಗೆ 8:30ರಿಂದ ವಿದ್ಯಾಲಯ ವಿದ್ಯಾರ್ಥಿಗಳಿಂದ ಗಾಯನ, ಮಧ್ಯಾಹ್ನ 12ರಿಂದ ವಿದೂಷಿ ತೇಜಸ್ವಿನಿ ಡಿ ರೇವಣ್ಕರ್ ವಾರಣಾಸಿ ಅವರಿಂದ ಹಿಂದೂಸ್ಥಾನಿ ಗಾಯನ ನಡೆಯಲಿದ್ದು, ಶಾಸ್ತ್ರೀಯ ಸಂಗೀತ ಸಂಜೆ 5:30ರಿಂದ ವಿದೂಷಿ ಎಸ್ ಐಶ್ವರ್ಯ ಮತ್ತು ಎಸ್ ಸೌಂದರ್ಯ ಚೆನ್ನೈ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ, 7ಕ್ಕೆ ಸಭಾ ಕಾರ್ಯಕ್ರಮ ನಡೆಯಲಿದೆ. ಮೂಲೆಗದ್ದೆ ಶ್ರೀ ಸದಾನಂದ ಶಿವಯೋಗಾಶ್ರಮದ ಶ್ರೀ ಅಭಿನವ ಚನ್ನಬಸವ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸುವರು. ಶಾಸಕ ಗೋಪಾಲಕೃಷ್ಣ ಬೇಳೂರು, ಪೌರಾಯುಕ್ತ ಎಚ್.ಕೆ. ನಾಗಪ್ಪ ಮುಖ್ಯ ಅತಿಥಿಗಳಾಗಿ ಆಗಮಿಸುವರು. ವೇದನಾದ ಪ್ರತಿಷ್ಠಾನದ ಅಧ್ಯಕ್ಷ ಶ್ರೀಧರ್ ಸಿ ಹೆಗಡೆ ಅವರು ಅಧ್ಯಕ್ಷತೆ ವಹಿಸಿ, ಪೃಥ್ವಿರಾಜ್ ಪಾಟೀಲ್ ನಿರ್ದೇಶನದ ವಿದ್ಯಾಲಯದ ಮಕ್ಕಳು ಹಾಡಿರುವ ವಿಕಲ್ಪ ಸಿನಿಮಾದ ಟೀಸರ್ ಬಿಡುಗಡೆ ಮಾಡುವರು. ರಾತ್ರಿ 9:30ಕ್ಕೆ ವಿದೂಷಿ ವಸುಧಾ ಶರ್ಮಾ ಅವರಿಂದ ಹಿಂದೂಸ್ಥಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ನಡೆಯಲಿದೆ. ಜನವರಿ 13ರಂದು ಬೆಳಗ್ಗೆ 8:30ರಿಂದ ವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಗಾಯನ, ಮಧ್ಯಾಹ್ನ 12ಕ್ಕೆ ಪಂಡಿತ್ ಮೋಹನ್ ಹೆಗಡೆ ಅವರಿಂದ ಸಂತ ಸಂಗೀತ ಪ್ರಾತ್ಯಕ್ಷಿತೆ, ಸಂಜೆ 5:30ರಿಂದ ವಿದೂಷಿ ಸಂಗೀತ ಕಟ್ಟಿಯವರಿಂದ ಹಿಂದೂಸ್ಥಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ನಡೆಯಲಿದೆ. ಸಂಜೆ 7ಕ್ಕೆ ಸಭಾ ಕಾರ್ಯಕ್ರಮ ನಡೆಯಲಿದ್ದು, ವಿಧಾನಸಭಾ ಮಾಜಿ ಅಧ್ಯಕ್ಷರಾದ ಕಾಗೋಡು ತಿಮ್ಮಪ್ಪನವರು ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಉಮೇಶ್ ಎಚ್, ಮಾಜಿ ಸಚಿವ ಹರತಾಳು ಹಾಲಪ್ಪ, ಪ್ರಸನ್ನ ಕೆರಕೈ, ಪಂಡಿತ್ ಮೋಹನ್ ಹೆಗಡೆ, ಹುಣಸೆಕೊಪ್ಪ, ಡಾಕ್ಟರ್ ಶಿವರಾಮ್ ಕೆವಿ ಹಾಗೂ ಮುಖ್ಯ ಅತಿಥಿಗಳಾಗಿ ಭಾಗವಹಿಸುವರು. ಶ್ರೀಧರ್ ಸಿ ಹೆಗಡೆ ಅಧ್ಯಕ್ಷತೆ ವಹಿಸುವರು. ಇದೇ ರೀತಿ ಕಾರ್ಯಕ್ರಮ 14ರಿಂದ 14 ಸಂಜೆಯವರೆಗೂ ಕೂಡ ಈ ಒಂದು ಕಾರ್ಯಕ್ರಮ ನಡೆಯಲಿದ್ದು, ಈ ಒಂದು ಸದ್ಗುರು ಹಿಂದೂಸ್ತಾನಿ ಸಂಗೀತ ಶಾಲೆಯ ಆರಂಭವಾಗಿ 25 ವರ್ಷಗಳಾಗಿದ್ದು, ಇಲ್ಲಿಯವರೆಗೆ ಸುಮಾರು 14,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಸಂಗೀತವನ್ನು ಕಲಿತಿದ್ದಾರೆ ಮತ್ತು ಪ್ರಸ್ತುತ ನಮ್ಮ ವಿದ್ಯಾಲಯದಲ್ಲಿ 250ಕ್ಕೂ ಹೆಚ್ಚು ಮಕ್ಕಳು ಸಂಗೀತ ಅಭ್ಯಾಸ ಮಾಡುತ್ತಿದ್ದಾರೆ ಎಂದು ಮಾಹಿತಿ ನೀಡಿದರು. ವಿದ್ಯಾಲಯದ ನರಸಿಂಹಮೂರ್ತಿ ಹಳೆಕೇರಿ ಹಾಗೂ ಪಂಡಿತ್ ಮೋಹನ್ ಹೆಗಡೆ, ಕವಿತಾ ಶ್ರೀಧರ್, ಐವಿ ಹೆಗಡೆ, ಮೋಹನ್ ಶರ್ಮಾ, ಶ್ರೀಧರ್ ಶರ್ಮಾ ಮೊದಲಾದವರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಸಾಗರ ಪ್ರಾಂತ್ಯ ಅಡಿಕೆ ಬೆಳೆಗಾರರ ಸಂಘದ ವತಿಯಿಂದ ಆಫ್ಸ್ಕೋಸ್ ಮತ್ತು ತೋಟಗಾರ ಸೊಸೈಟಿ ಸಹಯೋಗದಲ್ಲಿ ಜನವರಿ 18ರಂದು ಅಡಿಕೆ ಬೆಳೆಗಾರರ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಅಧ್ಯಕ್ಷ ವಾಸಂ ರಾಮಚಂದ್ರ ಭಟ್ ತಿಳಿಸಿದರು. ಅವರು ಸಾಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ವಿವರ ನೀಡಿ, ಅಡಿಕೆ ಬೆಳೆಗಾರರ ಹಲವು ಸಮಸ್ಯೆಗಳ ಪರಿಹಾರಕ್ಕಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಗಮನ ಸೆಳೆಯಲು ಈ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದರು. ಅಡಿಕೆ ಆರೋಗ್ಯಕ್ಕೆ ಹಾನಿಕರ ಎಂದು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕರಣ ಇರುವುದರಿಂದ ಅಡಿಕೆ ನಿಷೇಧವಾದರೆ ಮಲೆನಾಡಿನ ಸಾಂಪ್ರದಾಯಿಕ ಬೆಳೆಗಾರರ ಬದುಕು ದುಸ್ತರವಾಗಲಿದೆ. ಈ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟು ಅಡಿಕೆ ಔಷಧೀಯ ಗುಣ ಹೊಂದಿದೆ, ಆರೋಗ್ಯಕ್ಕೆ ಹಾನಿಕರವಲ್ಲ ಎಂಬುದು ಸಂಶೋಧನೆಯಿಂದ ದೃಢಪಟ್ಟಿದೆ ಎಂಬುದನ್ನು ಮನದಟ್ಟು ಮಾಡಿಕೊಡಬೇಕು ಎಂದರು. ವಿದೇಶಿ ಅಡಿಕೆ ಆಮದು ನಿಯಂತ್ರಣಕ್ಕೆ ಒತ್ತಾಯಿಸುವುದು, ಅಡಿಕೆ ಬರುವ ರೋಗ ಬಾಧೆ ಮತ್ತು ಪರಿಹಾರ ಕ್ರಮಕ್ಕೆ ಒತ್ತಾಯ,
ವನ್ಯಜೀವಿಗಳ ಹಾವಳಿ ತಡೆಗಟ್ಟಲು ಒತ್ತಾಯ. ಅಡಿಕೆ ಬೆಳೆಗಾರರ ಸೊಪ್ಪಿನ ಬೆಟ್ಟದ ಸಮಸ್ಯೆ ಪರಿಹಾರಕ್ಕೆ ಒತ್ತಾಯಿಸಿ ರಾಷ್ಟ್ರೀಯ ಅಡಿಕೆ ಮಂಡಳಿ ರಚನೆಗೂ ಒತ್ತಾಯಿಸುವುದಾಗುವುದು. ಇಂತಹ ಮುಂತಾದ ಆಗ್ರಹಗಳ ಮಾಡುವುದು ಈ ಸಮಾವೇಶದ ಮುಖ್ಯ ಉದ್ದೇಶವಾಗಿದೆ ಎಂದರು. ಅಂದು ಬೆಳಗ್ಗೆ 10:30ರಿಂದ ಕೇಂದ್ರ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸಮಾವೇಶವನ್ನು ಉದ್ಘಾಟಿಸುವರು. ಕರ್ನಾಟಕ ಸರ್ಕಾರದ ತೋಟಗಾರಿಕಾ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರು ಸ್ಮರಣ ಸಂಚಿಕೆ ಬಿಡುಗಡೆ ಮಾಡುವರು. ಸಂಘದ ಅಧ್ಯಕ್ಷರುಗಳಾಗಿ ಈ ಹಿಂದೆ ಸೇವೆ ಸಲ್ಲಿಸಿದ ಬಿಆರ್ ಜಯಂತ್, ಎಲ್ಟಿ ತಿಮ್ಮಪ್ಪ, ಆರ್ಎಸ್ ಗಿರಿ, ಕಾಂತ್ರಿ ಗೋವಿಂದರಾವ್, ರಂಗನಾಥ್ ಹೆಚ್ಜಿ ಅವರನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಗೌರವಿಸುವರು. ಸಂಸದ ಬಿವೈ ರಾಘವೇಂದ್ರ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಉದ್ಘಾಟಿಸುವರು. ಶಾಸಕ ಹಾಗೂ ರಾಜ್ಯ ಅರಣ್ಯ ಕೈಗಾರಿಕೆ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುವರು ಎಂದರು. 2007 ಮತ್ತು 2012ರಲ್ಲಿ ಅಡಿಕೆ ಬೆಳೆಗಾರರು ಕೊಳೆ ರೋಗ ಮತ್ತು ಬೆಳೆ ನಷ್ಟಕ್ಕೆ ತುತ್ತಾಗಿ ಅಂದಿನ ಸಚಿವರಾಗಿದ್ದ ಕಾಗೋಡು ತಿಮ್ಮಪ್ಪನವರು ಬೆಳೆಗಾರರಿಗೆ ಸರ್ಕಾರದಿಂದ ಪರಿಹಾರ ಕೊಡಿಸಿದ್ದರು. ಈ ಹಿನ್ನೆಲೆಯಲ್ಲಿ ಸಮಾವೇಶದಲ್ಲಿ ಕಾಗೋಡು ತಿಮ್ಮಪ್ಪ ಅವರನ್ನು ಅಭಿನಂದಿಸಲಾಗುವುದು. ಮುಖ್ಯ ಅತಿಥಿಗಳಾಗಿ ಉತ್ತರ ಕನ್ನಡದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಅಡಿಕೆ ಟಾಸ್ಕ್ ಫೋರ್ಸ್ ಮಾಜಿ ಅಧ್ಯಕ್ಷ ಆರ್ ಜ್ಞಾನೇಂದ್ರ, ಎಂಎಡಿಬಿ ಅಧ್ಯಕ್ಷ ಆರ್ಎಂ ಮಂಜುನಾಥ ಗೌಡ, ಮಾಜಿ ಸಚಿವ ಎಚ್ ಹಾಲಪ್ಪ, ಶಿವಮೊಗ್ಗ ಹಾಲು ಒಕ್ಕೂಟದ ಅಧ್ಯಕ್ಷ ವಿದ್ಯಾಧರ, ಶ್ರೀ ಕ್ಷೇತ್ರ ಹೊರನಾಡು ಧರ್ಮಕರ್ತರಾದ ಜಿ ಭೀಮೇಶ್ವರ ಜೋಶಿ, ಸಿಗಂದೂರು ಕ್ಷೇತ್ರದ ಡಾಕ್ಟರ್ ಎಸ್ ರಾಮಪ್ಪ, ಕ್ಯಾಂಪ್ಕೋ ಅಧ್ಯಕ್ಷ ಕಿಶೋರ್ ಕುಮಾರ್ ಕೋಡ್ಗಿ, ರಾಜ್ಯ ಅಡಿಕೆ ಸಹಕಾರ ಸಂಘಗಳ ಮಹಾಮಂಡಲದ ಅಧ್ಯಕ್ಷ ವೈಎಸ್ ಸುಬ್ರಹ್ಮಣ್ಯ ಯಡಗೆರೆ, ಮ್ಯಾಮ್ಕೋಸ್ ಉಪಾಧ್ಯಕ್ಷ ಎಚ್ಎಸ್ ಮಹೇಶ್, ಆಪ್ಸ್ಕೋಸ್ ಅಧ್ಯಕ್ಷ ಬಿ ಇಂದೂಧರಗೌಡ, ತೋಟಗಾರ್ಸ್ ಅಧ್ಯಕ್ಷ ಕೆಸಿ ದೇವಪ್ಪ, ಅಡಿಕೆ ದಲ್ಲಾಳರ ಸಂಘದ ಅಧ್ಯಕ್ಷ ಎಂವಿ ಮೋಹನ್, ಅಡಿಕೆ ಖರೀದಿದಾರರ ಸಂಘದ ಅಧ್ಯಕ್ಷ ನಿರಂಜನ್ ಕೋರಿ ಭಾಗವಹಿಸುವರು. ಅಡಿಕೆ ಬೆಳೆಗಾರರ ಸಮಾವೇಶ ಸಮಿತಿ ಗೌರವಾಧ್ಯಕ್ಷ ಎಚ್ಎಸ್ ಮಂಜಪ್ಪ, ಅಡಿಕೆ ಬೆಳೆಗಾರರ ಸಂಘದ ಅಧ್ಯಕ್ಷ ವಾಸನ್ ರಾಮಚಂದ್ರ ಭಟ್ ಉಪಸ್ಥಿತರಿರುವರು. ಮಧ್ಯಾಹ್ನ 3:30ಕ್ಕೆ ಆಹಾರ ಮೇಳ ಮತ್ತು ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಈ ಎಲ್ಲ ಬೆಳೆಗಾರರು ಸಮಾವೇಶದಲ್ಲಿ ಭಾಗವಹಿಸಬೇಕು ಎಂದು ವಿನಂತಿಸಿದರು. ಬೆಳೆಗಾರರಾದ ಎಚ್ ರಾಮಪ್ಪ ಮಾತನಾಡಿ, ಹಿಂದೆ ಅಡಿಕೆ ಬೆಳೆಗಾರರಿಗೆ ಸೊಪ್ಪಿನ ಬೆಟ್ಟದಿಂದ ಅನುಕೂಲವಾಗಿತ್ತು. ತೋಟಕ್ಕೆ ಮಣ್ಣು ಪೂರೈಕೆಯಾಗುತ್ತಿತ್ತು. ಸೊಪ್ಪಿನ ಬೆಟ್ಟವನ್ನು ಬೆಳೆಗಾರರು ರಕ್ಷಣೆ ಮಾಡಿಕೊಂಡಿದ್ದರು. ಆದರೆ ಈಗ ಅರಣ್ಯ ಇಲಾಖೆ ಇದನ್ನು ಪರಿಭಾವಿತ ಅರಣ್ಯ ಎಂದು ಘೋಷಿಸುವ ಪ್ರಯತ್ನ ಮಾಡಿದೆ. ಕೆಲವು ಕಡೆ ಬೆಟ್ಟದಲ್ಲೇ ಬೆಳೆಗಾರರು ಮನೆ ಕಟ್ಟಿಕೊಂಡಿದ್ದಾರೆ. 90% ಬೆಳೆಗಾರರು ಸೊಪ್ಪಿನ ಬೆಟ್ಟವನ್ನು ಅವಲಂಬಿಸಿದ್ದಾರೆ. ತೋಟಕ್ಕೆ ಮಣ್ಣು ತೆಗೆಯಲು ಅರಣ್ಯ ಇಲಾಖೆ ತೊಂದರೆ ಕೊಡುತ್ತಿದ್ದಾರೆ. ಕಾಡು ಪ್ರಾಣಿಗಳಿಂದ ತೋಟಗಳಿಗೆ ಇನ್ನಿಲ್ಲದ ತೊಂದರೆ ಉಂಟಾಗಿದೆ. ಮಂಗಗಳ ಹಾವಳಿ ತೀವ್ರವಾಗಿದೆ. ಬೆಳೆಗಾರರಿಗೆ ಈ ವಿಷಯದಲ್ಲಿ ಯಾರೂ ಕೂಡ ಬೆಂಬಲಕ್ಕೆ ಬರುತ್ತಿಲ್ಲ. ಹೋರಾಟದ ಮೂಲಕವೇ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬೇಕಿದೆ. ಈ ಸಂದರ್ಭದಲ್ಲಿ ಕೇಂದ್ರ ಸಚಿವರಾದ ಚೌಹಾಣ್ ಅವರ ಗಮನಕ್ಕೆ ಈ ಎಲ್ಲ ವಿಷಯಗಳನ್ನು ತರಲಾಗುವುದು. ಇದು ಪಕ್ಷಾತೀತ, ಜಾತ್ಯತೀತ ಸಮಾವೇಶವಾಗಿದ್ದು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ಆಪ್ಸ್ಕೋಸ್ ಅಧ್ಯಕ್ಷ ಇಂದೂಧರಗೌಡ, ಮಾಜಿ ಅಧ್ಯಕ್ಷ ಆರ್ಎಸ್ ಗಿರಿ, ಎಪಿಎಂಸಿ ಮಾಜಿ ಅಧ್ಯಕ್ಷ ಚೇತನ್ ರಾಜ್ಕಣ್ಣೂರ್, ಸಂಘದ ಪ್ರಮುಖರಾದ ಶರಾವತಿ ಸಿ ರಾವ್, ಕಲ್ಸಿ ಚಂದ್ರಪ್ಪ, ಅನಿಲ್ ಒಡೆಯರ್, ಜಯಪ್ರಕಾಶ್ ಮಾವಿನಕುಳಿ, ರಾಜೇಂದ್ರ ಖಂಡಿಕರ್, ರಾಧಾಕೃಷ್ಣ ಮೊದಲಾದವರು ಉಪಸ್ಥಿತರಿದ್ದರು. ನಿಶ್ಚಯ ಮಾಡಿದಂತೆ 3-4 ತಿಂಗಳ ಹಿಂದೆ ನಿಶ್ಚಯವಾಗಿ ಮಾಡಿ ಒಮ್ಮೆ ನಿಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ಎಲ್ಲ ಕಡೆ ಪ್ರಚಾರ ಪಡಿಸಿದ ಹಾಗೆ ಇದೇ ಬರುವ 18ನೇ ತಾರೀಕು ಶನಿವಾರ ದಿವಸ